It was early morning, 3 o'clock, when we left our house for a Indigo flight, which was at about 5:30 early in the morning to Bangkok. And by 4 o'clock, we reached the T2 terminal in Kempegoda airport. And it's really a wonderful terminal. And it's supposed to be the second best terminal in the world. Beautifully decorated, naturally decorated. We spent a lot of time seeing around the interiors of the terminal. We checked in, and then it was 5:15 when we went inside the aeroplane. ಭಾಳ ಬೆಳಿಗ್ಗೆ 3 ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ. 5:30 ಇಂಡಿಗೋ ಫ್ಲೈಟ್ ಇತ್ತು ಬ್ಯಾಂಕಾಕಿಗೆ. 4:00 ನಾವು ಏರ್ಪೋರ್ಟ್ ಮುಟ್ಟಿದ್ವಿ. T2 ಟರ್ಮಿನಲ್ ಅಲ್ಲಿ ಹೋಗಿದ್ವಿ. ಭಾಳ ಅದ್ಭುತ ಟರ್ಮಿನಲ್ ಅಲ್ಲದು. ಜಗತ್ತಿನ 2ನೇ ಅತ್ಯದ್ಭುತ ಟರ್ಮಿನಲ್ ಅಂತ ಹೇಳ್ತಾರೆ. ನಾವು ಅಲ್ಲಿಂದ 5:15ಕ್ಕೆ ನಾವು ವಿಮಾನದಾಗ ಕುಂತಾಗ ಟೈಮ್ ಆಗಿತ್ತು. ಸೊ 5:30ಗೆ ಅಗದಿ 5:15 ಕರೆಕ್ಟ್ ಟೈಮಿಗೆ ಬಿಟ್ಟವ. ಇಟ್ ವಾಸ್ ಎಕ್ಸಾಕ್ಟ್ಲಿ 5:30 ವೆನ್ ದ ಏರೋಪ್ಲೇನ್ ಟುಕ್ ಆಫ್. ಆ್ಯಂಡ್ 4 hours journey, it was 9:30. We landed at Swarnabhumi International Airport at Bangkok. 5:30ರಿಂದ 9:00 ಅವ ಅಲ್ಲಿ ನಮ್ಮನ್ನು ಮುಟ್ಟಿಸಿದ. 4 ತಾಸು ಬೇಕಾಗ್ತೈತಿ ಇಂಡಿಗೋದೊಳಗೆ. 9:30 ಆಗಿತ್ತು ನಾವು ಅಲ್ಲೇ ಮುಟ್ಟಿದಾಗ. ಅಲ್ಲಿ ಲೋಕಲ್ ಟೈಮ್ 11:30 ಆಗಿಬಿಟ್ಟು ತಾಳ. ದೆನ್ ವಿ ಟುಕ್ ಎ ಗ್ರ್ಯಾಬ್ ಟ್ಯಾಕ್ಸಿ ಟು ದ ಹೋಟೆಲ್. ವಿ ಸ್ಟೇಡ್ ಎಟ್ Novotel Hotel. From there it was about 45 minutes drive from the airport to the hotel. We checked into the hotel, and all of us were a bit tired. We freshed up and then slept a bit. So that was the morning routine. ಅಲ್ಲೇ 11:30 ಆಗಿತ್ತು. ಯಾಕಂದರೆ 2 ತಾಸು ಫರ್ಕ್ ಐತಿ ಭಾರತದಕ್ಕೂ ಮತ್ತು ಥಾಯ್ಲ್ಯಾಂಡ್ಗೆ ಟೈಮ್ನೊಳಗೆ. 11:30 ಆಗಿತ್ತು ನಾವು ಮುಟ್ಟಿದಾಗ. ಅಲ್ಲಿಂದ ನಾವು ನೋವಟೆಲ್ ಅಂತ ಹೋಟೆಲ್ನಾಗಿದ್ವಿ. ಅಲ್ಲಿ ಹೋಗಿ ಚೆಕ್-ಇನ್ ಮಾಡಿ ಫ್ರೆಶಪ್ ಆಗಿ ಭಾಳ ಟಯರ್ಡ್ ಆಗಿದ್ವಿ, ನಿದ್ದಿರಲಿಲ್ಲ ರಾತ್ರಿ. ಹಿಂಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ನಾವು. ಸಂಜೆ ಮುಂದೆ ಪ್ರೀತಮ್ ಬಂದ ಮೇಲೆ ಮಾರ್ಕೆಟಿಂಗ್ ಕರ್ಕೊಂಡು ಹೋಗ್ಕನಿ ಅಂತ ಹೇಳಿದ್ದ. ಹಿಂಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು, ಇದು ನಮ್ಮ ಒಂದು ಬೆಂಗಳೂರಿಂದ ದಿಸ್ ಈಸ್ ಅವರ್ ಸ್ಟೋರಿ ಫ್ರಮ್ Bangalore to Bangkok. We will meet in the next video, second part. Thank you.